ಮತ್ತೊಂದು ಕಡೆ ಚಿನ್ನದ ದರ ಕಡಿಮೆ ಆಗಿರುವಂತಹ ಕಾರಣಕ್ಕಾಗಿ ಚಿನ್ನ ಖರೀದಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಈ ಮದುವೆ ಸಮಾರಂಭ ಈ ಥರ ಕಾರ್ಯಕ್ರಮ ಇಟ್ಕೊಂಡಂಥವ್ರು ಅಥವಾ ಈ ಚಿನ್ನ ಪ್ರಿಯರು ಅಥವಾ ಇನ್ವೆಸ್ಟ್ಮೆಂಟಿಗೆ ಚಿನ್ನ ಖರೀದಿ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿರುವಂಥವ್ರು ಇವರೆಲ್ಲ ಈಗ ಚಿನ್ನದ ಅಂಗಡಿ ಕಡೆಗೆ ನಿಧಾನವಾಗಿ ಬರೋದಕ್ಕೆ ಶುರು ಮಾಡಿದ್ದಾರೆ. ಶಿವಮೊಗ್ಗದ ನೆಹರು ರಸ್ತೆಯಲ್ಲಿರುವಂಥ ಧನಲಕ್ಷ್ಮಿ ಚಿನ್ನಾಭರಣ ಮಳಿಗೆಗೆ ಗ್ರಾಹಕರುಗಳೆಲ್ಲ ಆಗಮಿಸಿ ಬಹಳ ಚಿನ್ನದ ಖರೀದಿಯಲ್ಲೆಲ್ಲ ತೊಡಗಿದ್ದಾರೆ. ಚಿನ್ನದ ವ್ಯಾಪಾರ ಕುರಿತಂತೆ ಮಾತನಾಡಿರುವ ಮಾಲೀಕರು ಚಿನ್ನದ ಬೆಲೆ ಕಡಿಮೆ ಆಗಿದೆ, ಜೊತೆಗೆ ಮದುವೆ ಸೀಸನ್ ಬೇರೆ, ಹಾಗಾಗಿ ಗ್ರಾಹಕರು ಬಂಗಾರದ ಖರೀದಿಯಲ್ಲಿ ಸ್ವಲ್ಪ ಆಸಕ್ತಿಯನ್ನು ಹೆಚ್ಚಾಗಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಕೆಲವು ತಿಂಗಳಿಂದ ಚಿನ್ನಾಭರಣ ರೇಟು ಗಗನಕ್ಕೇರಿತ್ತು. ಹಾಗಾಗಿ ಗ್ರಾಹಕರು ಸಾಕಷ್ಟು ಆತಂಕಗಳಾಗಿದ್ದರು. ಚಿನ್ನಾಭರಣ ಮತ್ತು ಬೆಳ್ಳಿ ಖರೀದಿ ಮಾಡಲಿಕ್ಕೆ ಗ್ರಾಹಕರು ಕೂಡ ಹಿಂದೇಟು ಹಾಕ್ತಾಯಿದ್ರು. ಈಗ ಏಕಾಏಕಿಯಾಗಿ ಒಂದು ಕಡೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ. ಆ ಯುದ್ಧ ಸಂದರ್ಭದಲ್ಲಿ ಏಕಾಏಕಿಯಾಗಿ ಚಿನ್ನಾಭರಣ ರೇಟು ಕಡಿಮೆ ಆಗಿದೆ, ಅದರ ಜೊತೆಗೆ ಬೆಳ್ಳಿ ರೇಟ್ ಕೂಡ ಕಡಿಮೆ ಆಗಿದೆ. ನಾವು ಶಿವಮೊಗ್ಗದ ನೇರು ರಸ್ತೆಯಲ್ಲಿರುವಂಥ ಧನಲಕ್ಷ್ಮಿ ಏನು ಗೋಲ್ಡ್ ಶಾಪಲ್ಲಿದ್ದೇವೆ. ಈ ಗೋಲ್ಡ್ ಶಾಪಲ್ಲಿ ನೋಡ್ಬೋದು, ಅಂದರೆ ಕಳೆದ 2-3 ದಿವಸಗಳಿಂದ ಕೂಡ ಏನು ಗೋಲ್ಡ್ ರೇಟ್ ಕಡಿಮೆ ಆಗ್ತಾ ಇದೆ, ಆ ಹಿನ್ನೆಲೆಯಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಜನರು ಬರ್ತಾ ಇದ್ದಾರೆ. ಒಂದು ಕಡೆ ಬೆಳ್ಳಿ ಮಾತ್ರ ತುಂಬ ಸ್ಪೀಡಾಗಿ ರಾಕೆಟ್ ಸ್ಪೀಡ್ ಅಂತೆ ಬೆಳ್ಳಿ ರೇಟ್ ಜಾಸ್ತಿ ಆಗಿತ್ತು. ಅದು ಹಂತವಾಗಿ ಈಗ ಅದು ಕೂಡ ಕಡಿಮೆ ಆಗ್ತಾ ಇದೆ ಒಂದು ಕಡೆ. ಆದರೆ ಮತ್ತೊಂದು ಕಡೆಯಿಂದ ಕೂಡ 22 ಕ್ಯಾರೆಟ್ ಗೋಲ್ಡ್ ಇದೆ, ಅದು ಕಡಿಮೆ ಆಗಿದೆ. ಆಭರಣದ್ದು ಅದು ಕಡಿಮೆ ಆಗಿದೆ, ಜೊತೆಗೆ 24 ಕ್ಯಾರೆಟ್ ಗೋಲ್ಡ್ ಕೂಡ ರೇಟ್ ಕಡಿಮೆ ಆಗಿದೆ. ಇದು ಒಂದು ರೀತಿಯಿಂದ ಎಲ್ಲ ಗ್ರಾಹಕರು ಖುಷಿ ಪಡುವಂಥ ವಿಷಯ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಅಂದರೆ ಚಿನ್ನಾಭರಣ ಅಂದರೆ ಮಹಿಳೆಯರಿಗೆ ತುಂಬ ಇಷ್ಟ, ತುಂಬ ಪ್ರೀತಿ. ಹಾಗಾಗಿ ಅವ್ರಿಗೀಗ ಏನು ಚಿನ್ನಾಭರಣ ಖರೀದಿ ಮಾಡಲಿಕ್ಕೆ ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಈಗ ಮಹಿಳೆಯರು ಬರ್ತಾ ಇದ್ದಾರೆ, ಯುವತಿಯರು ಬರ್ತಾ ಇದ್ದಾರೆ. ಹಾಗೆ ಈ ಚಿನ್ನಾಭರಣವನ್ನು ಖರೀದಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ನಮ್ಮ ಜೊತೆ ಗ್ರಾಹಕರೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ರೇಟ್ ಕಡಿಮೆ ಆಗಿದೆ ಈ ಚಿನ್ನಾಭರಣದ್ದು, ಅಂದ್ರೆ ನೋಡ್ಬೋದು ನೀವು ಈಗ ಕಳೆದ 2-3 ದಿವಸದಿಂದ. ಸೊ ನೀವು ಕೂಡ ಬಂದಿರಿ ಖರೀದಿ ಮಾಡಲಿಕ್ಕೆ. ಏನೇ ಖರೀದಿ ಮಾಡಲಿಕ್ಕೆ ಬಂದಿರಿ? ನಾನು ತಂಗಿ ಮಗಳಿಗೆ ಒಡವೆ ಪರ್ಚೇಸ್ ಮಾಡೋಕ್ಕೆ ಬಂದಿರ್ತೇನೆ. ನಾನು ಕೊಟ್ಟಾಗ 2 ದಿವಸದಿಂದ ಇನ್ನೂ ರೇಟ್ ಇತ್ತು, ಇವತ್ತು ಇನ್ನೂ ಕಡಿಮೆ ಆಗಿದೆ. ನನಗೆ ಆ ಲೆಕ್ಕದಲ್ಲಿ ನನಗೆ ಲಾಸ್ ಆಗ್ತದೆ, ಇನ್ನೂ ಇಳಿಬೋದು ಅನ್ನೋಂಥ ಒಂದು ನಿರೀಕ್ಷೆಯಲ್ಲಿದ್ದೇನೆ. ಈಗ ನಾವು ಧನಲಕ್ಷ್ಮಿ ಗೋಲ್ಡ್ ಶಾಪ್ ಇದೆ, ಅದರ ಮಾಲಕ ಜೊತೆ ಮಾತಾಡ್ಸೋಣ. ನೋಡ್ತಾ ಇದ್ದೀವಿ, ಕಳೆದ 2-3 ದಿವಸದಿಂದ ಏಕೈಕ ಗೋಲ್ಡ್ ರೇಟ್ ಕಡಿಮೆ ಆಗಿದೆ. ಎಲ್ಲ ಒಂದು ಕಡೆ ಗ್ರಾಹಕರಿಗೆ ಈ ಒಂದು ಸೀಸನ್ಗೆ ಕಡಿಮೆಗೆ ಬಂಗಾರ ಸಿಗ್ತಾ ಇದೆ ಅಂತೇಳಿ ನಮಗೂ ಕೂಡ ಸಂತೋಷ ಆಗ್ತಾ ಇದೆ. ಅಂಗಡಿಯವರಿಗೂ ಹಾಗೆಯೇ ರೇಟ್ ಕಡಿಮೆ ಆದಂಗೂ ಕೂಡ ಅವ್ರಿಗೆ ವ್ಯಾಪಾರ ಚೆನ್ನಾಗಾಗತ್ತೆ. ಸೊ ಈ ಒಂದು ದೃಷ್ಟಿನಲ್ಲಿ ಈಗ ಕಡಿಮೆ ಆಗಿರೋದು ನಮಗೂ ಕೂಡ ಸಂತೋಷ ತರ್ತಾ ಇದೆ. ಸಾಕಷ್ಟು ಕಸ್ಟಮರ್ಗಳೆಲ್ಲ ಕಾಯ್ತಾ ಇದ್ರು, ಯಾವಾಗ ಕಮ್ಮಿ ಆಗುತ್ತೆ ಕೇಳ್ತಾ ಇದ್ರು. ಎಲ್ಲ ಒಂದು ಕಡೆ ಕಮ್ಮಿ ಆಗಿದ್ದು ನೋಡಿದ್ರೆ ಈಗ ತೊಗೊಳ್ಲಿಕ್ಕೂ ಒಂದು ಒಳ್ಳೆಯ ಒಂದು ದರ ಅಂತ ಕೂಡ ನಾನು ಭಾವಿಸ್ತಾ ಇದ್ದೀನಿ. ಗ್ರಾಹಕರ ಮತ್ತೆ ಸುನಾ ಈಗ ನೋಡ್ತಾ ಇದ್ರೆ ಗೋಲ್ಡ್ ರೇಟ್ ಹಠಾತ್ ಕಡಿಮೆ ಆಯಿತು. ನೀವು ಗೋಲ್ಡಲ್ಲಿ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತದೆ ಅಂತ. ಸರ್ ಖುಷಿಯಾಗಿದೆ ನಮಗೆ, ಯಾಕಂದರೆ ರೇಟ್ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಹಂಗಾಗಿ ಮುಂಚೆ 16,000 ತನಕ ಮೇಲೆ ಹೋಗಿತ್ತು, ಈಗ ಸ್ವಲ್ಪ ರೇಟ್ ಕಡಿಮೆ ಆಗಿದೆ, ನಾವು ತಗೊಳಕ್ಕೆ ಬಂದಿದ್ದೀವಿ. ಇನ್ನೂ ಕಡಿಮೆ ಆಗಿದೆ, ಇನ್ನೂ ಖುಷಿನೇ ಆಗಿದೆ. ಸ್ವಲ್ಪ ಬಡವರಿಗೆ ಸ್ವಲ್ಪ ತಗೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಅಷ್ಟು ರೇಟ್ ಕಡಿಮೆ ಆಗಿರೋದ್ರಿಂದ ನಮಗೂ ಸ್ವಲ್ಪ ಸುಲಭ ಆಗುತ್ತೆ. ಈಗ ಮದುವೆ ಫಂಕ್ಷನ್ ಎಲ್ಲ ನಡೀತಾ ಇದೆ, ಮುಂದಿನ ಇದೆಲ್ಲ ಬಸವನ ಜಯಂತಿ ಎಲ್ಲ ಇದೆ, ಹಾಗಾಗಿ ಅಕ್ಷಯ ತೃತೀಯ, ಹಂಗಾಗಿ ಕಡಿಮೆ ಆಗಿದ್ದಕ್ಕೆ ಖುಷಿನೇ ಆಗುತ್ತೆ ನಮಗೂ. ಇದು ಇಲ್ಲಿರುವಂಥ ಗ್ರಾಹಕರು ಹೇಳುವಂತಾಗಿ ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಂಡ್ವಿ, TV9 ಶಿವಮೊಗ್ಗ.